ಸ್ಟ್ರಾಮ್ ವಾಟರ್ ಡ್ರೈನ್ ಎನ್ಕ್ರೋಚ್ಮೆಂಟ್ ಏನೇನಿತ್ತು ಈಗಾಗಲೇ ಕೋರ್ಟಿಂದ ಕೂಡ ಒಂದು ಆದೇಶ ಇದೆ. ಒಟ್ಟು 2016-17ರಲ್ಲೇ ಇನ್ನೂ 2626 ಕೆಲವೆಲ್ಲ ಒತ್ತುವರಿ ಆಗಿದೆ ಅಂತ ಹೇಳಿ ಗುರುಸಿತ್ತು. 2022-23ರಲ್ಲಿ 556 ತೆರವು ಮಾಡಿದ್ರು. ಇನ್ನ 1136 ಹೊಸದಾಗಿ ಒತ್ತುವರಿನ ಗುರುಸಲಾಗಿದೆ. ಒಟ್ಟು 4316 ಗುರುಸಿದ್ದಾರೆ. ಸೊ ಅವಕ್ಕೆಲ್ಲ ಸ್ಯಾಟಲೈಟ್ ಇಮೇಜ್ ಕೂಡ ಪಡೆದು ನಮ್ಮ ಗೂಗಲ್ ಇಮೇಜ್ನ ಪಡ್ಕೊಂಡು ನಮ್ಮ ಸರ್ವೇರ್ ಟೀಮ್ ಅವರು ಎಲ್ಲ ಮಾಡ್ತಾ ಇದ್ದಾರೆ. ಕೆರೆ ಒತ್ತುವರಿ ಮತ್ತು ನಾಲೆಗಳನ್ನ ಒತ್ತುವರಿ ಏನೇನಿದೆ ಅವೆಲ್ಲ ಕೂಡ ಫಸ್ಟು ನೀರನ್ನು ಎಲ್ಲೂ ಕೂಡ ತೊಂದರೆ ಆಗಬಾರ್ದು, ಅದಕ್ಕೆಲ್ಲ ಕೆಲಸ ಶುರು ಮಾಡಬೇಕು ಅಂತೇಳಿ BMTF ಅವ್ರನ್ನೂ ಕೂಡ ಕರೆಸಿಸಿ ಅವ್ರ ಜೊತೆಲಿ ಇಟ್ಕೊಂಡು ಮೀಟಿಂಗ್ ಮಾಡಿದ್ವಿ. ಅವ್ರಿಗೆ ಫುಲ್ ಸಪೋರ್ಟ್ ಕೊಡಬೇಕು. ಲೀಗಲ್ ಏನೇನು ಇದೆ, ಯಾರು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ ಅದೆಲ್ಲ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅವ್ರಿಗೆ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಜೊತೆಗೆ ಯಾರಿಗೂ ಪಬ್ಲಿಕ್ಗೆ ಕಾರ್ಪೊರೇಷನ್ ವತಿಯಿಂದ ಅಫಿಷಿಯಲ್ಸ್ ಇಂದ ಯಾರದೇ ಆಗಲಿ ಹ್ಯಾರಾಸ್ಮೆಂಟ್, ಯಾಕೆಂದ್ರೆ ಹಿಂದೆ ನಾನು ಹೋದಾಗ ಬೇಕಾದಷ್ಟು ಅರ್ಜಿಗಳೆಲ್ಲ ಬಂದಿತ್ತು. ಎಲೆಕ್ಷನ್ ಮುಂಚಿತವಾಗಿ ಬಾಗಿಲಿಗೆ ಬಂತು ಸರ್ಕಾರ ನಿಮ್ಮ ಸೇವೆಗೆ ಅಂತೇಳಿ ನಾವೇನು ಹೊರಟಿದ್ದು. ಸೊ ಭಾಳ ನನಗೆಲ್ಲ ಅಪ್ಲಿಕೇಶನ್ಸ್ ಎಲ್ಲ ಬಂದಿತ್ತು. ಸೊ ಅದಕ್ಕೆಲ್ಲ ನೆಕ್ಸ್ಟು ಈಗ ಒಂದು 10-15 ದಿನದಲ್ಲೇ ಎಲೆಕ್ಷನ್ ಆದ 10 ದಿನದಲ್ಲೇ ಕಂಪ್ಲೀಟ್ ತಿರ್ಗಾ ನಾನು ರಿವ್ಯೂ ಮೀಟಿಂಗ್ ಮಾಡ್ತೀನಿ. ಅಷ್ಟರೊಳಗೆ ಅವ್ರಿಗೆಲ್ಲ ಎಂಡಾರ್ಸ್ಮೆಂಟ್ ಹೋಗಿ ಏನೇನು ಮಾಡಿದ್ದೀವಿ ಆಯ್ತಾ, ಕಾನೂನು ಪ್ರಕಾರ ಇದೆಯಾ, ಕಾನೂನು ಪ್ರಕಾರ ಇಲ್ಲೋ ಅಂತೇಳಿ ಅವರೆಲ್ಲರೂ ಕೂಡ ನಾವು ಮಾಹಿತಿಯನ್ನು ಒದಗಿಸ್ಬೇಕಾಗಿದೆ. ಬಟ್ ಈಗಾಗಲೇ ಒಟ್ಟು ನಾವೆಲ್ಲ ಮಿಕ್ಕಿದ ಉಳ್ಕೊಂಡಿರೋಂಥ ಎಲ್ಲ ಒತ್ತುವರಿಗಳನ್ನು ನಾವು ತೆರವು ಮಾಡಲಿಕ್ಕೆ ಅವರೆಲ್ಲರೂ ಕೂಡ ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಅದಕ್ಕೊಂದು ಸಪ್ರೇಟ್ ಟೀಮ್ ಮಾಡಿದ್ದೇವೆ. ಆಮೇಲೆ ಟ್ಯಾಂಕ್ ಎನ್ಕ್ರೋಚ್ಮೆಂಟ್ ಕೂಡ ಸುಮಾರು ಇನ್ನು 116 ಟ್ಯಾಂಕ್ಗಳು ಈಗ ಸರ್ವೆ ಮಾಡಬೇಕಾಗಿದೆ. ಈಗಾಗಲೇ ಸುಮಾರು 182 ಟ್ಯಾಂಕ್ ಇದೆ. ಅದರಲ್ಲಿ ಕೆಲವು ಕಡೆ ಎಲ್ಲೆಲ್ಲಿ ಎನ್ಕರೇಜ್ಮೆಂಟ್ ಆಗಿದೆ ಅದನ್ನೆಲ್ಲ ಕೂಡ ಮಾಡಿದ್ದಾರೆ. ಮಿಕ್ಕಿದ್ದು ಕೂಡ ನೀವು ಮಾಡಬೇಕು ಅಂತ ಅದಕ್ಕೂ ಕೂಡ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಜೊತೆಗೆ BBMP ಪ್ರಾಪರ್ಟೀಸ್ ಏನೇನಿದೆ ಎಲ್ಲ ಕೂಡ ಸಪ್ರೇಟಾಗಿ ಒಂದು ಮಾರ್ಕ್ ಮಾಡಬೇಕು. ಯಾರಿದ್ದಾರೆ, ಯಾರು ಪೊಸಿಷನ್ ಇದ್ದಾರೆ, ಯಾರು ಒತ್ತುವರಿ ಮಾಡಿದ್ದಾರೆ, ಏನಾಗಿದೆ ಅದ್ರ ಪರಿಸ್ಥಿತಿ, ನಮ್ಮ ಆಸ್ತಿ, ಅದಕ್ಕೆ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ಗೆ ಆ ಜವಾಬ್ದಾರಿಯನ್ನು ಕಾರ್ಪೊರೇಷನ್ ಆಸ್ತಿನ ಕಾಪಾಡಲಿಕ್ಕೆ, ಯಾರು ಒತ್ತುವರಿ ಮಾಡ್ಕೊಂಡಿದ್ರೆ ತೆರವು ಮಾಡಲಿಕ್ಕೆ ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದೇವೆ. ಆಮೇಲೆ ಪಾಟ್ ಹೋಲ್, ಇವತ್ತು ಮುಖ್ಯಮಂತ್ರಿಗಳು 5,000 ಚಿಲ್ಲರೆ ಪಾಟ್ ಹೋಲ್ ಇತ್ತು ಅಂತ ಹೇಳಿದ್ರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೊಂದು ಸಪ್ರೇಟಾಗಿ ಮುಂದಕ್ಕೆ ನಾನು ಒಂದು ಪಬ್ಲಿಕ್ ಕೂಡ ನಿಮ್ಮ ರೋಡಲ್ಲಿ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಇದೆ ಅದನ್ನ ಸಾರ್ವಜನಿಕರು ಒಂದು ಫೋಟೋ ಹಿಡಿದುಬಿಟ್ಟು ಅಪ್ಲೋಡ್ ಮಾಡಲಿಕ್ಕೆ ಅದಕ್ಕೊಂದು ನಾನು ಹೊಸ ಆ್ಯಪ್ನ ಅನೌನ್ಸ್ ಮಾಡ್ತೀನಿ ಎಲೆಕ್ಷನ್ ಆದಮೇಲೆ. ಈಗ ಯಾವ್ದಾವ್ದು ಪಾಟ್ ಹೋಲ್ ಇದೆ ಎಲ್ಲ ನೆಕ್ಸ್ಟ್ 15 to 20 ಡೇಸ್ ಒಳಗಡೆ ಎಲ್ಲ ಪಾಟ್ ಹೋಲ್ಗಳನ್ನು ಮುಚ್ಚುವಂಥ ಕೆಲಸ ಮಾಡಬೇಕು. ಕೆಲವು ಆಫೀಸರ್ಸು ಕೆಲವು ಟೈಮ್ ತೆಗೆದುಕೊಳ್ತಾ ಇದ್ದಾರೆ, 1 ತಿಂಗಳು ಟೈಮ್ ತೆಗೆದುಕೊಳ್ತಾ ಇದ್ದಾರೆ. ಇಲ್ಲ, ಆದಷ್ಟು ಜಲ್ದಿ ನೀವು ಅದನ್ನೆಲ್ಲ ಪಾಟ್ ಹೋಲ್ನೆಲ್ಲ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಅವ್ರಿಗೆ ಕೊಟ್ಟಿದ್ದೇವೆ. ಆಮೇಲೆ ಮುಖ್ಯವಾಗಿ ಈ ನಮ್ಮ ಟ್ಯಾಂಕ್ ಆಮೇಲೆ ನೀರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕೆರೆಗಳಿಗೆ ನೀರು ತುಂಬುವಂಥದ್ದಕ್ಕೆಲ್ಲ BWSSB ಜವಾಬ್ದಾರಿನ BWSSB ಕೊಟ್ಟಿದ್ದೀವಿ. ಯಾಕೆಂದರೆ ಡೂಪ್ಲಿಕೇಶನ್ ಆಫ್ ವರ್ಕ್ ಬೇಡ ಅಂಥೇಳಿ ಕಂಪ್ಲೀಟ್ ಆ ಟ್ಯಾಂಕ್ನ ನೋಡ್ಕೊಳ್ಳಿಕ್ಕೆ, ಆ ಟ್ಯಾಂಕ್ನ ತುಂಬಲಿಕ್ಕೆ, ಕ್ಲೀನ್ ಟ್ರೀಟೆಡ್ ವಾಟರ್ನ ತುಂಬಲಿಕ್ಕೆ, ಅಂದರೆ ನೀರು ತುಂಬೋರು ಅವರೇನೆ, ಅದನ್ನು ಪೈಪು ಹಾಕ್ಲಿಕ್ಕೆ, ಬೇರೆ ಕಡೆಯಿಂದ ಪೈಪು ಹಾಕ್ಲಿಕ್ಕೆ ಕಂಪ್ಲೀಟ್ ಜವಾಬ್ದಾರಿನ BWSSB ಅವ್ರಿಗೆ ಕೊಟ್ಟಿದೆ. ಯಾಕೆಂದರೆ ನಾವು ಈ ವರ್ಷ ನಾನು ನೋಡಿದ್ನಲ್ಲ 7,000 ಬೋರ್ವೆಲ್ಗಳೆಲ್ಲ ಡ್ರೈ ಆಗಿಬಿಟ್ಟಿತ್ತು.
ಅದನ್ನು ಯಾವಾಗಲೂ ಶಾಶ್ವತವಾಗಿ ನೀರು ಆ ಟ್ಯಾಂಕ್ಗಳಲ್ಲಿ ಬೆಂಗಳೂರು ನಗರದ ಟ್ಯಾಂಕ್ಗಳನ್ನ ಕಾಪಾಡಬೇಕು. ನೀರಿದ್ದಾಗ ಒತ್ತುವರಿಗಳು ಕಡಿಮೆ ಆಗ್ತದೆ. ಆ ದೃಷ್ಟಿಯಿಂದ ನೀರಿದ್ದಾಗ ಅಂಡರ್ಗ್ರೌಂಡ್ ವಾಟರ್ ಜಾಸ್ತಿ ಅನುಕೂಲ ಬರ್ತದೆ. ಇನ್ನು ಮುಂದಕ್ಕೆ 3 ವರ್ಷಕ್ಕೆ 4 ವರ್ಷಕ್ಕಿಂತ ಪರಿಸ್ಥಿತಿ ಯಾವಾಗಲೂ ಬರೋಕ್ಕೆ ಚಾನ್ಸಸ್ ಇದೆ. ಆದರೂ ಕೂಡ ನಾವು ಮುಂಜಾಗ್ರತವಾಗಿ ನಾವು ಯಾವಾಗಲೂ ಕೂಡ ಕೆರೆಗಳು ತುಂಬಿರುವಂಥ ವ್ಯವಸ್ಥೆಗೆ ನಾವು ಮಾಡಲಿಕ್ಕೆ ಅವರಿಗೆ ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ.